ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೊಡ್ಡ ರ್ಯಾಲಿ ನಡೀತಾ ಇದೆ ಹಾಸನದಲ್ಲಿ ಇವತ್ತು. ನಮ್ಮ ಹಾಸನ ಜಿಲ್ಲೆ, ನಮ್ಮ ಕರ್ನಾಟಕ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಮಾನ ಮರ್ಯಾದೆಯನ್ನು ಬೀದಿಗೆ ಹರಾಜಾಕಿರುವಂತಹ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ. ಒಬ್ಬ ಸಂಸದರು ಇದನ್ನು ಯಾವುದು ನಿರೀಕ್ಷೆ ಮಾಡಿಲ್ಲ. ಜನಸಾಮಾನ್ಯರು ಮತ ಕೊಟ್ಟಿರೋದು, ವೋಟ್ ಕೊಟ್ಟಿರೋದು ಜನಗಳ ಹಿತಾಸಕ್ತಿನ ಕಾಪಾಡಲಿಕ್ಕೆ. ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಈ ಕೂಡಲೇ ಬಂಧಿಸಬೇಕು. ಅವ್ರು ಎಷ್ಟೇ ಪ್ರಭಾವಿ ಇದ್ದರೂ ನಿದರ್ಶನ ಶಿಕ್ಷೆ ಕೊಡಬೇಕು. ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ಎಲ್ಲ ರೀತಿಯ ಭದ್ರತೆ ಕೊಡಬೇಕು. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಸಾಕಷ್ಟು ಜನ ಬಂದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನರನ್ನ ಮಾತನಾಡಿಸ್ತಾ ಇದ್ದೀವಿ. ಈಗ ಮತ್ತಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ, ಏನ್ ಹೇಳ್ತೀರಿ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ? ಏನ್ ಹೇಳ್ಬೇಕು ಸರ್, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಹಾಸನ ಜಿಲ್ಲೆ, ನಮ್ಮ ಕರ್ನಾಟಕ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಮಾನ ಮರ್ಯಾದೆಯನ್ನು ಬೀದಿಗೆ ಹರಾಜಾಕಿರುವಂತಹ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ. ಈತನನ್ನು ಮೊದಲು ಬಂಧಿಸಿ ಇವನಿಗೆ ಕಠಿಣವಾದ ಶಿಕ್ಷಣ ಕೊಡಬೇಕು. ಹೇಳಿ, ಈ ಒಂದು ನೀಲಿ ಚಿತ್ರಗಳ ನಾಯಕನಂತರ ವರ್ತಿಸಿರೋ ಈ ಪ್ರಜ್ವಲ್ ರೇವಣ್ಣನ ಫಸ್ಟ್ ಬಂಧಿಸಬೇಕು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗ ಎಷ್ಟೊಂದು ಪ್ರಗತಿಪರ ಸಂಘಟನೆಗಳು, ಎಷ್ಟೊಂದು ಹೆಣ್ಣು ಮಕ್ಕಳು ಎಲ್ಲ ಬಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಪ್ರತಿಫಲವಾಗಿ ಕೂಡಲೇ ಪ್ರಜ್ವಲ್ ರೇವಣ್ಣನ ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಿಸಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ಸಂತ್ರಸ್ತ ಹೆಣ್ಣು ಮಕ್ಕಳ ಜೊತೆ ನಾವೆಲ್ಲರೂ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಏನು ತೊಂದರೆ ಆಗದ ಹಾಗೆ ಆ ಹೆಣ್ಣು ಮಕ್ಕಳಿಗೆ ಈ ರಾಜ್ಯ ಸರ್ಕಾರ ಆಗಲಿ, ನಾವು ಎಲ್ಲ ಕೂಡ ನಾವು ನೋಡಿಕೊಂಡು ಅವ್ರಿಗೆ ಈ ಪ್ರಜ್ವಲ್ ರೇವಣ್ಣನ ವಿರುದ್ಧ ಹೋರಾಡುವ ಒಂದು ಅವಶ್ಯಕತೆ ಇದೆ. ಈಗ ಪ್ರಜ್ವಲ್ ರೇವಣ್ಣ ಆ ವಿಡಿಯೋದಲ್ಲಿ ನಾನು ಕಂಡಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು ಸ್ವಾಮಿ, ಪ್ರಜ್ವಲ್ ರೇವಣ್ಣ ಕಂಡಿಲ್ಲ ಅಂತಂದ್ರೆ ಅವರು ಆ ಕೃತ್ಯ ನಡೆಸಿರೋ ಜಾಗ SIT ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅವರು ಆ ಕೃತ್ಯ ನಡೆದಿರೋ ಟೈಮಲ್ಲಿ ಅಲ್ಲಿದ್ದಂಥ ವಸ್ತುಗಳು ಅದೆಲ್ಲ ಅವ್ರ ಮನೆಯದೇ ಅಂತ ಹೇಳ್ಬಿಟ್ಟು ಅದೆಲ್ಲ ಇನ್ನೂ ಪತ್ತೆ ಹಚ್ತಾ ಇದ್ದಾರೆ. ಇನ್ನೂ ಅದಕ್ಕೆ SIT ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳು ಅವ್ರ ಪಕ್ಷದ ಹೆಣ್ಣು ಮಕ್ಕಳೇ ಆಗಿದಾರಲ್ಲ ಕೆಲವೊಂದು ಜನ. ಸೊ ಆ ಪಕ್ಷದ ಹೆಣ್ಣು ಮಕ್ಕಳು ಈಗ ಅವರೇ ಉತ್ತರ ಕೊಡ್ಲಿ ಗೊತ್ತಾಗ್ತದೆ ಅಲ್ಲ. ಆದ್ರೂ ಅವ್ರು ಹೇಳ್ತಾರೆ, ಈಗ ತಪ್ಪಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಹೇಳ್ಬೋದು, ಆದರೆ ನ್ಯಾಯ ಎಲ್ಲರಿಗೂ ಒಂದೇ. ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋದು ತಪ್ಪು. ಯಾವುದೇ ಕಾರಣಕ್ಕೂ ಆ ತಪ್ಪು ಕ್ಷಮಿಸಲಾಗದಂತಹ ತಪ್ಪದು. ಆ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಕೆಲಸ ಆಗಲೇಬೇಕು, ಹಾಗೆ ಆಗುತ್ತೆ. ಓಕೆ, ನ್ಯಾಯ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಅಧಿಕಾರ ಬಲ ಇದೆ, ಹಣ ಬಲ ಇದೆ. ಹಾಗಾಗಿ ಅವರಿಗೆ ಏನು ಸಂತ್ರಸ್ತೆಯರಿದಾರಲ್ಲ ಅವ್ರಿಗೆ ನ್ಯಾಯ ಸಿಗುತ್ತಾ, ಇವರಿಗೆ ಶಿಕ್ಷೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ನೋಡಿ ಸರ್, ಸಂವಿಧಾನದ ಮೇಲೆ ನಾವು ನಂಬಿಕೆ ಇಟ್ಟು ಈ ಭಾರತ ದೇಶದ ಸಂವಿಧಾನ ಮತ್ತು ಕಾನೂನು ಹಣಬಲ ಆಗಲಿ ಅಥವಾ ರಾಜಕೀಯದ ಶಕ್ತಿ ಆಗಲಿ ಅದಕ್ಕೆ ಯಾವುದಕ್ಕೂ ಕೂಡ ಬಗ್ಗುವಂತಹ ಸಂವಿಧಾನ ಆಗಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ, ಸತ್ಯಕ್ಕೆ ಜಯ. ಈ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೇ ಆಗ್ತಾನೆ, ಆಗಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆನ ಇಡಿ. ಒಬ್ಬ ಯಂಗ್ MP, ಯುವ MPಗಳು ಅಂದ್ರೆ ಯುವಕರೆಲ್ಲ ರಾಜಕಾರಣಕ್ಕೆ ಬರಬೇಕು, ಬದಲಾವಣೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾರೆ. ಹಾಸನದ ಜನ ಅವರಿಗೆ ಅಧಿಕಾರವನ್ನ ಕೊಟ್ಟರು MP ಆಗಿ. ಅವ್ರು ಮಾಡಿದ ಇಂಥ ಘನ ಕಾರ್ಯ, ಏನ್ ಶಿಕ್ಷೆ ಆಗ್ಬೇಕು ಅವ್ರಿಗೆ? ಸರ್, ಶಿಕ್ಷೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕೋ ಅದು ಖಂಡಿತವಾಗ್ಲೂ ಆಗುತ್ತೆ. ಆಲ್ರೆಡಿ ಈಗೇನು ಎಲೆಕ್ಷನ್ ನಡೆದಿದೆ, ಈ ಚುನಾವಣೆಯಲ್ಲೂ ಕೂಡ ಮತದಾರರು ಅವರಿಗೆ ಒಂದು ಚುನಾವಣೆಯಲ್ಲಿ ಶಿಕ್ಷೆ ಕೊಟ್ಟಾಗಿದೆ ಅಂದ್ಕೊಡಿ. ಖಂಡಿತವಾಗ್ಲೂ ಹಾಸನದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣನ ಸೋಲು ಖಚಿತ, ಅವನಿಗೆ ಶಿಕ್ಷೆ ನಿಶ್ಚಿತ. ಏನ್ ಹೇಳ್ತೀರಿ ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ? ಯಾಕೆಂತ ಹೇಳಿದ್ರೆ ಆತ ಸಂಸದ, ಜವಾಬ್ದಾರಿ ಇರುವಂತ ವ್ಯಕ್ತಿ, ಜವಾಬ್ದಾರಿ ಇರುವಂತಹ ಸ್ಥಾನದಲ್ಲಿದ್ದಾರೆ. ಒಬ್ಬ ಸಂಸದರು ಇದನ್ನು ಯಾವುದು ನಿರೀಕ್ಷೆ ಮಾಡಿಲ್ಲ. ಜನಸಾಮಾನ್ಯರು ಮತ ಕೊಟ್ಟಿರೋದು, ವೋಟ್ ಕೊಟ್ಟಿರೋದು ಜನಗಳ ಹಿತಾಸಕ್ತಿನ ಕಾಪಾಡಲಿಕ್ಕೆ. ಅದು ಪ್ರಮುಖವಾಗಿ ಹಾಸನ ಅಂತ ಒಂದು ಜಿಲ್ಲೆಯ ಜವಾಬ್ದಾರಿ ತಗೊಂಡಿರುವಂಥ ವ್ಯಕ್ತಿ. ಆತ ಒಬ್ಬ ಹೆಣ್ಣು ಮಗಳ ಮಾನ ಮರ್ಯಾದೆ ಅಲ್ಲ, ನೂರಾರು ಜನ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ, ಅತ್ಯಾಚಾರ, ದೌರ್ಜನ್ಯಕ್ಕೊಳಗಾಗಿರುವಂಥದ್ದು ನಾವು ಹೇಳ್ತಾ ಇರೋದಲ್ಲ, ಸಂತ್ರಸ್ತಕ್ಕೊಳಗಾಗಿರುವಂಥ ಮಹಿಳೆಯರೇ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಇವತ್ತು ಅವರು ನಿಜವಾಗ್ಲೂ ನಿರಪರಾಧಿಯಾಗಿದ್ದರೆ ಈ ದೇಶ ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ದೇಶ ಬಿಟ್ಟು ಓಡಿ ಹೋದ ನಂತರ ಇವಾಗ ಒಂದು ತಿಂಗಳಾದರೂ ಕೂಡ ವಾಪಸ್ ಬರಲಿಕ್ಕೆ ತಯಾರಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಒಂದು ಕಾನೂನಿದೆ ನಮ್ಮ ದೇಶದಲ್ಲಿ, ಒಬ್ಬ ಸಂಸದನಿಗೆ ಒಂದು ಕಾನೂನಿದೆ. ಯಾರೇ ಒಬ್ಬ ಸಾಮಾನ್ಯ ಪ್ರಜೆ ಈ ಪರಿಸ್ಥಿತಿನಲ್ಲೇ ಇಂಥ ಕೆಲಸ ಮಾಡಿದರೆ ಅವ್ರಿಗೆ ತಕ್ಷಣ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಿದ್ರು. ಆದರೆ ಇವತ್ತು ಸಂಸದ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಡಿಪ್ಲೊಮೆಟಿಕ್ ಪಾಸನ್ನು ಉಪಯೋಗ ಮಾಡಿಕೊಂಡು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಆದರೆ ಇವತ್ತು ವಾಪಸ್ ದೇಶಕ್ಕೆ ಬರಬೇಕಾದ್ರೂ ಕೂಡ ಎಲ್ಲ ಪ್ಲಾನ್ ಮಾಡಿಕೊಂಡು ಜಾಮೀನು ತೊಗೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮಗೆ ನೀವು ನಿರಪರಾಧಿ ಆದರೆ ಜಾಮೀನು ತೊಗೊಳ್ತೀರಿ ಯಾಕೆ? ಜಾಮೀನು ತೊಗೊಳ್ಬಾರ್ದಲ್ಲ. ಜಾಮೀನಿಗೆ ಯಾಕೆ ಅಪ್ಲೈ ಮಾಡಿದ್ರು ಅಂದರೆ ನೀವು ಅಪರಾಧಿ ಸ್ಥಾನದಲ್ಲಿ ಇದ್ದೀರಿ, ಭಯ ಇದೆ ನಿಮಗೆ, ನೀವು ಕೂಡಲೇ ಅರೆಸ್ಟ್ ಮಾಡ್ತಾರೆ SIT ನವರು ಅಂತೇಳಿ ಭಯದಿಂದ
ಜಾಮೀನಿಗೆ ಅಪ್ಲೈ ಮಾಡಿರಿ, ಆದರೆ ಜಾಮೀನು ತಿರಸ್ಕಾರ ಆಗಿದೆ ಇವತ್ತು. ಸೊ ಇಂಥ ಒಂದು ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗದೇ ಇದ್ದರೆ ಮುಂದೆ ನಮ್ಮ ಹೆಣ್ಮಕ್ಳಿಗೆ ಯಾವ ಭದ್ರತೆ ಇಲ್ಲ ಈ ಸಮಾಜದಲ್ಲಿ. ಇವತ್ತು ನಾವು ಇಡೀ ಈ ಒಕ್ಕೂಟದವರು ಪ್ರಗತಿಪರ ಸಂಘಟನೆಗಳು ಏನು ಕೇಳ್ತಾ ಇದೀವಿ ಅಂದರೆ, ಮಹಿಳೆಯರಿಗೆ ಭದ್ರತೆ, ಘನತೆ, ಗೌರವ ಕೊಡಬೇಕು. ಮಹಿಳೆಯರು ಆತಂಕ ಸ್ಥಿತಿನಲ್ಲಿ ಜೀವನ ಮಾಡಬಾರ್ದು. ಅದು ಹಾಸನದಲ್ಲಿ ಆಗಿರ್ಬೋದು, ಇಡೀ ರಾಜ್ಯದಾದ್ಯಂತ ಆಗಿರ್ಬೋದು. ಆ ಮಹಿಳೆಯರಿಗೆ ಘನತೆ, ಗೌರವ ಕೊಡಬೇಕಾದ್ರೆ ಈ ರಾಜಕಾರಣಿಗಳು ಯಾರು ಇಂಥ ಕೇಸ್ಗಳನ್ನ ಬೆಂಬಲಿಸ್ತಾರೆ ಅವ್ರನ್ನ ತಿರಸ್ಕಾರ ಮಾಡಬೇಕು, ಅವ್ರನ್ನ ಸಂಪೂರ್ಣ ಸೋಲಿಸ್ಬೇಕು ಚುನಾವಣೆಯಲ್ಲಿ. ಅಷ್ಟೇ ಅಲ್ಲ, ಅವ್ರು ಬಂದಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡಬೇಕು. ಅವಾಗ ಇಂಥ ರಾಜಕಾರಣಿಗಳು ಯಾರು ಚುನಾಯಿತರಾಗಿದ್ದಾರೆ ಅವ್ರು ಸ್ವಲ್ಪ ಗೌರವದಿಂದ ಹೆಣ್ಮಕ್ಳ ಜೊತೆ ವರ್ತನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈ ಕೂಡಲೇ ಪ್ರಜ್ವಲ್ನ ಅರೆಸ್ಟ್ ಮಾಡಬೇಕು ಮತ್ತು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಬೇಕು, ಅವ್ರಿಗೆ ಭದ್ರತೆ ಕೊಡಬೇಕು, ಆರ್ಥಿಕ ನೆರವನ್ನು ಕೊಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಎಸ್, ನೋಡಿ ಎಂತ ಹೋರಾಟ ನಡೀತಾ ಇದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾನು ಹೋರಾಟಗಾರರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಂಥ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಆಗ್ರಹ ಏನು? ಸರ್, ನಮ್ಮ ಆಗ್ರಹ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಈ ಕೂಡಲೇ ಬಂಧಿಸಬೇಕು. ಅವ್ರು ಎಷ್ಟೇ ಪ್ರಭಾವ ಇದ್ದರೂ ನಿದರ್ಶನ ಶಿಕ್ಷೆ ಕೊಡಬೇಕು. ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ಎಲ್ಲ ರೀತಿಯ ಭದ್ರತೆ ಕೊಡಬೇಕು. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಈಗ ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಅವ್ರು ತಪ್ಪು ಮಾಡಿಲ್ಲ ಅನ್ನೋದಿದ್ರೆ ಯಾಕೆ ವಿದೇಶಕ್ಕೆ ಹೋಗಿ ಕೊಂಡಿರ್ಬೇಕು? ಇಲ್ಲಿ ಕೂತು ಸಾಬೀತುಪಡಿಸ್ಬೇಕು. ಅವ್ರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿ ಅದಾವ್ರೆ? ತಪ್ಪು ಮಾಡಿರೋದಕ್ಕೆ ಸಾವಿರಾರು ಸಾಕ್ಷಿಗಳು ಸಿಕ್ಕಾವು. ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಬಂದು ಅರೆಸ್ಟ್ ಆಗಬೇಕು ಅವರು. ನಾವು ALDYO, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್, ಒಂದು ಕ್ರಾಂತಿಕಾರಿ ಯುವಜನ ಸಂಘಟನೆ. ಈಗ ಪ್ರಜ್ವಲ್ ರೇವಣ್ಣ ಅಂದ್ರೆ ಒಬ್ಬ ಯಂಗ್ MP ಹಾಸನಕ್ಕೆ ಏನು ಗೆಲ್ಲಿಸಬೇಕು ಅಂತ ಗೆಲ್ಸಿದ್ದಾರೆ, ಕೆಲಸ ಅಂತೂ ಮಾಡಿಲ್ಲ. ಇದರ ಜೊತೆಗೆ ಇಂಥ ಘನ ಕಾರ್ಯಗಳನ್ನ ಮಾಡಿದಾರಲ್ಲ, ಏನ್ ಶಿಕ್ಷೆ ಆಗ್ಬೇಕು ಅವ್ರಿಗೆ? ಇದು ಚುನಾವಣೆ ಬೇರೆ ಸರ್, ಆದ್ರೆ ಅವ್ರು ಒಬ್ಬ ಸಂಸದರ, ಜನಸಾಮಾನ್ಯರಲ್ಲ, ಸಂಸದರ ಮೇಲೆ ಹೆಚ್ಚಿನ ಶಿಕ್ಷೆ ಆಗಬೇಕು. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವ್ರಿಗೆ ಏನಾದ್ರೂ ನಮ್ಮ ಅಧಿಕಾರಿಗಳಿಗೆ, ಸರ್ಕಾರಗಳಿಗೆ ಮಾನ ಮರ್ಯಾದಿದ್ರೆ ಫಸ್ಟ್ ಅರೆಸ್ಟ್ ಮಾಡಬೇಕು. ಅವ್ರ ನಿದರ್ಶನ ಶಿಕ್ಷೆ ಕೊಡಬೇಕು. ಅವರನ್ನ ಸರ್ಕಾರದವರು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇದು ಜಗಜ್ಜಾಹಿರ್, ಎಲ್ರಿಗೂ ಗೊತ್ತಿರೋ ವಿಚಾರ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲಲ್ಲ. ಇವತ್ತು ಕೇಂದ್ರದ BJP ಸರ್ಕಾರ ಆಗಲಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಗಲಿ, ಎರಡೂ ಸರ್ಕಾರಗಳು ಮತ್ತು ಮೂರೂ ಪಕ್ಷದವರು BJP, ಕಾಂಗ್ರೆಸ್, JDS ಅವರಿಗೆ ಇವತ್ತು ಸಂತ್ರಸ್ತ ಮಹಿಳೆಯರ ಜೊತೆ ಅವರಿಲ್ಲ. ಒಬ್ಬ ಭ್ರಷ್ಟ, ಒಬ್ಬ ವಿಕೃತ ಕಾಮಿ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಕೃತ ಕಾಮಿ ಜೊತೆ ಅವರದಾರ. ನಮ್ಮ ಬೇಡಿಕೆ ಈ ವಿಕೃತ ಕಾಮಿಯನ್ನು ಈ ಕೂಡಲೇ ಅರೆಸ್ಟ್ ಮಾಡಬೇಕು. ಅವ್ಗೆ ನಿದರ್ಶನ ಶಿಕ್ಷೆ ಆಗಬೇಕು. ಸಂತ್ರಸ್ತ ಮಹಿಳೆಯರಿಗೆ ಎಲ್ಲ ರೀತಿಯ ಭದ್ರತೆ ಸಿಗಬೇಕು. ಅವ್ರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಸಾಕಷ್ಟು ಜನ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಾನು ಹೋರಾಟಗಾರರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮ ಆಗ್ರಹ ಏನು? ನಾನು BM ಭಟ್ ಅಂತೇಳಿ ಮಂಗಳೂರಿನ ಬಂದಿದ್ದೇನೆ. ನಮ್ಮ ಆಗ್ರಹ ಒಂದು, ನಮ್ಮ ಮಹಿಳೆಯ ಮನೋಸ್ಥೈರ್ಯವನ್ನು ಎತ್ತಿಸಬೇಕು. ತಾಯಂದಿರ, ಸಹೋದರಿಯರ ಈ ಗೌರವಕ್ಕೆ ಏನು ಚ್ಯುತಿ ತಂದಿದ್ದಾರೆ, ಆ ಗೌರವವನ್ನು ಎತ್ತಿ ಹಿಡಿದು ನಮ್ಮ ಕೆಲಸ ಈಗ. ಅದರಡಿಯಲ್ಲಿ ನಮ್ಮ ಏನು ಪ್ರಜ್ವಲ್ ರೇವಣ್ಣ ಇದ್ದಾನೆ, ಅವನನ್ನು ಬಂಧಿಸಬೇಕು ಮಾತ್ರ ಅಲ್ಲ, ಅವನಿಗೆ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ಎಲ್ಲ ವ್ಯವಹಾರಗಳು ನಡಿಬೇಕು. ಈ ಒಂದೇ ಉದ್ದೇಶಕ್ಕಾಗಿ ನಾವು ಇಲ್ಲಿ ಹಾಸನ ಚಲೋ ಮಾಡಿದ್ದೇವೆ. ಈಗ ಒಬ್ಬ MP ಆಗಿ ಇಂಥ ಕಾರ್ಯವನ್ನ ಮಾಡಿದಾರಲ್ಲ, ಜೊತೆಗೆ ನಮ್ದು ತಪ್ಪಿಲ್ಲ ಅಂತ ವಾದ ಬೇರೆ ಮಾಡ್ತಿದ್ದಾರೆ. ನೋಡಿ, ಅವನು ಕೂಡ ತಪ್ಪಿದ್ದವನು, ತಪ್ಪು ಮಾಡಿದವ ನಾನು ತಪ್ಪು ಅಂತ ಹೇಳೋದಿಲ್ಲ. ಅದು ನ್ಯಾಯದ ವ್ಯವಸ್ಥೆ ಇದೆ ನಮ್ಮಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ, ತನಿಖೆ ವ್ಯವಸ್ಥೆ ಇದೆ, ಎಲ್ಲ ಇದೆ. ಮತ್ತು ಇದು ಬಹಿರಂಗವಾದಂಥ ಸತ್ಯ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಪಾಳೆಗಾರಿ ಪದ್ಧತಿ ಏನುಂಟು, ಪಾಳೆಗಾರಿ ದರ್ಪ ಏನುಂಟು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಬಗ್ಗು ಬಡಿಲೇಬೇಕು. ಅದಕ್ಕೆ ಜನ ಬೆಂಬಲ ಇದ್ದೇ ಇರ್ತದೆ. ಪಾಳೆಗಾರಿಕೆ ಅವನ ದರ್ಪ ಸರ್ವಾಧಿಕಾರ ಧೋರಣೆಗಳು, ಮಹಿಳೆಯನ್ನು ಒಂದು ಸೊತ್ತಾಗಿ ಪರಿಗಣಿಸುವಂಥ ಆ ಒಂದು ದರ್ಪಗಳಿಕೆಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬಾರದು. ಆದ್ದರಿಂದ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಶಿವಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿಯಿಂದ ಬಂದಿದ್ದೀವಿ. ಇವತ್ತೇನು ಈ ಹಾಸನ ನಡೆದಿದೆ ಘಟನೆ, ಇಡೀ ಭಾರತದ ಸಮಸ್ತ ಮಹಿಳೆಯರು ತಲೆ ತಗ್ಗಿಸುವಂಥ ಘಟನೆಯಾಗಿದೆ. ಬಹುಶಃ ಪುರಾಣಗಳಲ್ಲೂ ಕೂಡ ಈ ಥರ ವಿಕೃತ ಕಾಮಿನ ನಾವು ನೋಡೋಕ್ಕಾಗೋದಿಲ್ಲ. ಈ ನಾಗರಿಕತೆಗೆ ಧಕ್ಕೆ ತಂದಿರುವಂಥ ಅನಾಗರಿಕ ವ್ಯಕ್ತಿಗೆ ಒಳ್ಳೆ ಶಿಕ್ಷೆ ಆಗಬೇಕಾಗಿದೆ. ಜೊತೆಗೆ ಹಾಸನಲ್ಲಿ ಏನು ಪಾಳೆಗಾರಿ ವ್ಯವಸ್ಥೆ ಇದೆ, ಪಾಳೆಗಾರಿ ಪ್ರಭುತ್ವ ತೊಲಗಿ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಎಲ್ಲ ಜಾತಿ ಬಡವರು ಕೂಡ ಉಳಿಬೇಕಾಗಿದೆ. ಇದು ದೇವೇಗೌಡರ ಕುಟುಂಬ ಸ್ವಂತ ಆಸ್ತಿಯಾಗಿ ಮಾಡಿ ಭಾರತಕ್ಕೆ ಅವಮಾನವನ್ನು ಮಾಡಿದೆ. ಪ್ರಧಾನಿಯನ್ನ ಕೊಟ್ಟಂಥ ಜಿಲ್ಲೆಯ ಜನ ಇವತ್ತು ರಾಷ್ಟ್ರದಲ್ಲಿ ತಲೆ ಎತ್ಕೊಂಡು ಆಗ್ದಂಗೆ ಮಾಡಿದ್ದಾರೆ. ಸಂವಿಧಾನ ವಿರೋಧಿಯಾದಂಥ, ಜನ ವಿರೋಧಿಯಾದಂಥ
ಪಾಳ್ಯಗಾರಿ ಸಂಸ್ಕೃತಿಯ ಹರಿಕಾರರಾದಂಥ ಇಡೀ ದೇವೇಗೌಡರ ಕುಟುಂಬವನ್ನು ಜನ ತಿರಸ್ಕರಿಸಬೇಕಾಗಿದೆ. ಸಂವಿಧಾನದ ಪ್ರಕಾರವಾಗಿ ಸರ್ಕಾರ ಕೂಡ ಈ ಕೂಡಲೇ ಈಗ ಇದು ಕೇಂದ್ರ ಸರ್ಕಾರ ನಾಟಕ ಆಡೋದನ್ನ ಬಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕಾಗಿದೆ. ಇದೇ ಥರ ಇನ್ನು ಮುಂದೆ ಯಾರೇ ಮಾಡಿದ್ರು ಕೂಡ ಕ್ರೂರವಾದಂಥ ಶಿಕ್ಷೆಯನ್ನು ಕೊಡಬೇಕಾಗಿದೆ. ಕೋರ್ಟು ಕೂಡ ಈಗ ರೇವಣ್ಣವ್ರಿಗೆ ಬೇಲ್ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣವನಿಗೆ ಯಾವುದೇ ರೀತಿ ಬೇಲನ್ನು ಕೊಡಬಾರ್ದು. ಬೇಲಿನ ಕೊಟ್ಟಿದ್ದೆ ಆದರೆ ಭಾರತ ಮಾತೆಯ ಮಕ್ಕಳಾದ ಭಾರತ ನಾರಿಯರಿಗೆಲ್ಲರಿಗೂ ಕೂಡ ಒಂಥರ ನೈತಿಕ ಸ್ಥೈರ್ಯ ಕುಗ್ತದೆ ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಅತ್ಯಂತ ಹೀನ ಕೃತ್ಯ. ಪ್ರಜ್ವಲ್ ರೇವಣ್ಣ ಕೂಡಲೇ ಬಂಧಿಸಬೇಕು. ಇದಕ್ಕೆ ಮೋದಿಯ ಸಹಕಾರ ಇದೆ. ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅವರನ್ನು ಬಂಧಿಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ಈ ತರ ಈ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಹಾಸನದಲ್ಲಿ ದೇವೇಗೌಡರ ಪಾಳೆಗಾರಿಕೆ ನಡೀತಾ ಇದೆ. ಅದರಿಂದ ಹೊರಬರಬೇಕು. ಅವ್ರನ್ನ ಕೂಡಲೇ ಬಂಧಿಸಿ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ಅಂದಾಗ ಸಹಜವಾಗಿ ಎಲ್ರಿಗೂ ಕೋಪ ಇದ್ದೇ ಇದೆ. ಸರ್, ಇವಾಗ ಏನೀಗ ಇದು ಒಂಥರ ಕರ್ನಾಟಕ ರಾಜ್ಯಕ್ಕೆ ಒಂದು ಅವಮಾನ ಇದ್ದಂಗೆ ಇದು. ಹಾಗಾಗಿ ಏನು ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವಾಗ ಅದು ಇದ್ದು ಇಂಥ ಅನಾಹುತಗಳು, ಇಂಥ ಕಾಮುಕ ಅಂತ ಒಂದು ವಿಡಿಯೋ ಮುಖಾಂತರ ಬತ್ತು, ಅವಾಗಲೇ ಅವ್ರನ್ನ ಬಂಧಿಸಬೇಕಾಗಿತ್ತು. ಹಾಗಾಗಿ ಈಗಲೂ ನಾವು ಈಗ ಹೋರಾಟ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ 33 ದಿನ ಬೇಕಾಗಿತ್ತ. ಈಗ ಯಾವನೊಬ್ಬ ಸಾಮಾನ್ಯ ಪ್ರಜೆ ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ಬಿಡ್ತು ಅಂತಂದ್ರೆ ಎಲ್ಲಿದ್ರು ಹುಡುಕಿ 24 ಗಂಟೆನ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಅವ್ರು ಎಲ್ಲಿದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿರ್ತಾ ಇದು. ಇದನ್ನ ಅವ್ರ ಪತ್ತೆ ಮಾಡಿ ಯಾವತ್ತೋ ತಗೊಂಡು ಬಂಧಿಸಬೇಕಾಗಿತ್ತು. ಇದರಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆಗ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಉಗ್ರವಾದ ಪ್ರತಿಭಟನೆ ಇಟ್ಕೋಬೇಕಾಗತ್ತಂತೆ. ಈ ಮೂಲಕ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.